ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಈ ಒಂದು ನಮ್ಮ ಕಾರಲ್ಲಿ 360 ಡಿಗ್ರಿ ಕ್ಯಾಮರಾ, ಅದು ಯಾಕಾಗಿ 360 ಡಿಗ್ರಿ ಕ್ಯಾಮ್ರಾ ಹಾಕಬೇಕು, ಅದರ ಜೊತೆಗೆ ಅದರ ಬೆನಿಫಿಟ್ಸ್ ಏನಿದೆ, ನಾವು ಕಂಪನಿ ಫಿಟೆಡ್ ಬರುವಂಥ 360 ಡಿಗ್ರಿ ಕ್ಯಾಮರಾ ಹಾಗೂ ಆಫ್ಟರ್ ಮಾರ್ಕೆಟಲ್ಲಿ ಹಾಕುವಂಥ ಕ್ಯಾಮರಾದ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಇವತ್ತೊಂದು ವಿಮರ್ಶೆ ಮಾಡುವಂಥದ್ದು ಇದೆ. ಅಂದರೆ ನಾನು ನನ್ನ ಗ್ಲಾನ್ಸಾ ಕಾರ್ ಏನಿದೆ, ಈ ಒಂದು ಗ್ಲಾನ್ಸಾ ಕಾರಿಗೆ ನಾನು 360 ಡಿಗ್ರಿ ಕ್ಯಾಮರಾ ಹಾಕ್ಸಿದ್ದೀನಿ. ಇವಾಗ ಈ ಒಂದು 360 ಡಿಗ್ರಿ ಕ್ಯಾಮರಾ ಹಾಕಿಸ್ಬೇಕಂದ್ರೆ ನನಗೆ ಎಷ್ಟು ಪ್ರೈಸ್ ಆಗಿದೆ, ಯಾವ ಬ್ರ್ಯಾಂಡ್ ಇದ್ದು, ಅದರ ಕ್ಲಾರಿಟಿ ಹೇಗಿದೆ, ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಇದೆ, ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ. ಈ 360 ಡಿಗ್ರಿ ಕ್ಯಾಮರಾ ಅಂತ ಹೇಳುವಂಥದ್ದು ಸ್ಟಾರ್ಟಿಂಗಲ್ಲಿ ಅಂದರೆ ಒಂದು ಮಿಡ್ ರೇಂಜ್ ಕಾರ್ ಅಂತ ಹೇಳಬೇಕಂತ ಹೇಳಿದ್ರೆ ಸುಮಾರು ಒಂದು 10 ಲಕ್ಷ ರೇಂಜಲ್ಲಿ ನಮಗೆ ಸ್ಟಾರ್ಟಿಂಗ್ ಬಂದಿರುವಂಥದ್ದು ಬಲೆನೋದಲ್ಲಿ ಆಯಿತಾ. ಬಲೆನೋ ನಂತರ ಇವಾಗ ಬೇರೆ ಬೇರೆ ಬ್ರ್ಯಾಂಡ್ನವರು ಆ ಒಂದು ಕ್ಯಾಮರಾವನ್ನು ಪರ್ಚೇಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. 10 ಅಂದರೆ ಟಾಪ್ ಎಂಡ್ ಮಾಡೆಲ್ಗೆ 11 ಲಕ್ಷ ಸಮಥಿಂಗ್ ಏನೋ ಆಗ್ತಾಯಿತ್ತು. ಆದರೆ ಆ ಒಂದು ಪ್ರೈಸ್ ರೇಂಜಲ್ಲಿ ಒಳ್ಳೆ ಒಂದು ಫೀಚರ್ಸನ್ನೇ ಕೊಟ್ಟಿದ್ರು. ಬಲೆನೋ ಆಗಿರ್ಬೋದು, ಗ್ಲಾನ್ಸಾ ಆಗಿರ್ಬೋದು, ಎಲ್ಲ ಸೇಮ್ ಇದು ಬರುವಂಥದ್ದು. ಅದರಲ್ಲಿ ಆ ಒಂದು ಕ್ಲಾರಿಟಿ ಕೊಟ್ಟಿದ್ರು, ಚೆನ್ನಾಗಿತ್ತು. ಆದರೆ ನಾನು ನನ್ನ ಗ್ಲಾನ್ಸಾ ತೆಗೆಯುವಂಥ ಸಂದರ್ಭದಲ್ಲಿ ಅಂದರೆ ಅದು ನಿಮ್ಗೆ ಏನು ಅದನ್ನು ಒಂದು ಟ್ರೇಲರ್ ಬಿಟ್ಟಿದ್ರು, ಅಂದರೆ ಅದರ ಒಂದು ಫಸ್ಟ್ ಲುಕ್ ಬಿಟ್ಟಿದ್ರು ಗಾಡಿ ಲಾಂಚ್ ಆಗೋದಕ್ಕಿಂತ ಮೊದಲು. ಆ ಒಂದು ಫಸ್ಟ್ ಲುಕ್ಕಲ್ಲಿ ಎಲ್ಲರೂ ಅದಕ್ಕೆ ಫಿದಾಗಿ ಹೋಗಿದ್ರು, ಅದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ ಹಾಗೆ ಹೀಗೆ ಅಂತ. ಬಟ್ ಅದರಲ್ಲಿ ಟಾಪ್ ಅಂಡ್ ವೇರಿಯಂಟಲ್ಲಿ ಮಾತ್ರ ಬರ್ತಾ ಇದ್ದಿದ್ದು. ನಾನು ಗ್ಲಾನ್ಸಾ ತೆಗಿಬೇಕಂತ ಹೇಳಿದ್ರೆ ವಿ ವೇರಿಯಂಟಲ್ಲಿ ಮಾತ್ರ ಗ್ಲಾನ್ಸಾದಲ್ಲಿ ನಮಗೆ 360 ಡಿಗ್ರಿ ಕ್ಯಾಮರಾ ಬರ್ತಾ ಇದ್ದಿದ್ದು. ಬಟ್ ನನಗೆ ಆ ವೇರಿಯಂಟ್ ಅಗತ್ಯ ಇರಲಿಲ್ಲ. ನಮಗೆ ಔಟ್ಸೈಡ್ ಮಾಡಿಸೋದಾದ್ರೆ 360 ಡಿಗ್ರಿ ಕ್ಯಾಮ್ರಾ ಹಾಕ್ಸೋದಿದ್ರೆ 70,000 ಸಮಥಿಂಗ್ ಹೇಳಿದರು, ಅಂದರೆ ಶೋರೂಮ್ನ ಎಕ್ಸಿಕ್ಯೂಟಿವ್ ಒಬ್ಬರು. ನಾನು ಅದನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ದೆ. ಇತ್ತೀಚೆಗೆ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಅಂದರೆ ಹ್ಯುಂಡೈದಾಗಿರ್ಬೋದು, ಮಹೀಂದ್ರದಾಗಿರ್ಬೋದು, ಆನಂತರ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಇವಾಗ 360 ಡಿಗ್ರಿ ಕ್ಯಾಮರಾ ಇಂಡಿಯಾದಲ್ಲಿ ನಮ್ಮ ಲೋಕಲ್ ಸಣ್ಣ ಸಣ್ಣ ಗಾಡಿಯಲ್ಲಿ ಕೂಡ ಬರ್ತಾ ಇದೆ. ತುಂಬ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ಆಯಿತಾ. 360 ಡಿಗ್ರಿ ಕ್ಯಾಮರಾ ಇದ್ದರೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳೋದಾದರೆ, ನಾವು ಇಕ್ಕಟ್ಟಿನ ರೋಡಲ್ಲಿ ಹೋಗಬೇಕಂದ್ರೆ ನಮಗೆ ಇನ್ನೊಬ್ಬರ ಸಹಾಯ ಅಗತ್ಯ ಬರೋದಿಲ್ಲ. ಲೆಫ್ಟ್ ಸೈಡಲ್ಲಿ ಏನಾದರೂ ಸಿಂಗಲ್ ರೋಡ್ ತುಂಬ ಲೆಫ್ಟ್ ಸೈಡ್ ಇಳಿಸುವಂಥ ಸಂದರ್ಭದಲ್ಲಿ, ರೋಡಿಂದ ಕೆಳಗಡೆ ಇಳಿಸುವಂಥ ಸಂದರ್ಭದಲ್ಲಿ, ಅಂದರೆ ಕಾಂಕ್ರೀಟ್ ರೋಡ್ ಮೇಯ್ನಾಗಿ ರೂರಲ್ ಏರಿಯಾದಲ್ಲೆಲ್ಲ ಕಾಂಕ್ರೀಟ್ ರೋಡ್ ತುಂಬ ಎಡ್ಜ್ ಇದಾಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ನಮಗೆ ಸೈಡ್ ಇಳಿಸ್ಬೇಕಂತ ಹೇಳಿದ್ರೆ ಇನ್ನೊಬ್ಬರ ಸಹಾಯ ಬೇಕೇ ಬೇಕಾಗುತ್ತೆ. ಅಂದರೆ ಕೆಲವರು ಕೇಳ್ತಾರೆ, ನಾವು ಹಾಗಾದರೆ ಮೊದಲೆಲ್ಲ ಗಾಡಿನ ಓಡಿಸೇ ಇಲ್ವಾ ಅಂತ ಹೇಳೋದು. ಬಟ್ ಇವಾಗ ಇಷ್ಟೆಲ್ಲ ಟೆಕ್ನಾಲಜಿ ಬಂದಾಗ ನಾವು ಅದನ್ನು ಯೂಸ್ ಮಾಡುವಂಥದ್ದು ಒಳಿತು ಅಂತ ನನ್ನ ಅಭಿಪ್ರಾಯ ಆಯಿತಾ. ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಆದರೆ ನಾನು ಹೇಳುವಂಥದ್ದು, ನಮಗೆ ಕಂಪನಿ ಫಿಟೆಡ್ 360 ಡಿಗ್ರಿ ಕ್ಯಾಮರಾಕ್ಕಿಂತನೂ ಆಫ್ಟರ್ ಮಾರ್ಕೆಟಲ್ಲಿ ಹಾಕುವಂಥ 360 ಡಿಗ್ರಿ ಕ್ಯಾಮರಾ ಏನೋ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಮಗೆ ಕಸ್ಟಮೈಸ್ ಮಾಡಲಿಕ್ಕೆ ಆಪ್ಷನ್ ಇದೆ ಆಯ್ತು. ಅದರಲ್ಲಿ ನಮಗೆ ಕಂಪನಿ ಫಿಟೆಡ್ ಅಂತ ಹೇಳಬೇಕಂದ್ರೆ ನಮಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ಕಂಪನಿಯಿಂದ ಏನೆಲ್ಲ ಬಂದಿರುತ್ತೆ ಅದು ಮಾತ್ರ, ಆ ಫೀಚರ್ಸ್ ಮಾತ್ರ ಇರುವಂಥದ್ದು. ಬಟ್ ನಮಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸೋದಿದ್ರೆ ನಾವು ವಿತ್ ರೆಕಾರ್ಡಿಂಗ್ ಆಪ್ಷನ್ ಬರುವಂಥದ್ದೇ ಇವಾಗ ಮಾರ್ಕೆಟಲ್ಲಿ ಬಂದುಬಿಟ್ಟಿದೆ. ನಮಗೆ ಸುಮಾರು 15,000 ರೂಪಾಯಿಯಿಂದ ಬೇರೆ ಬೇರೆ ಬ್ರ್ಯಾಂಡ್ಗಳು, ಅಂದರೆ ಬೇರೆ ಬೇರೆ ಬ್ರ್ಯಾಂಡಿನ ವಿಚಾರದಲ್ಲಿ, ಅನಂತರ ಕ್ಲಾರಿಟಿಯ ವಿಚಾರದಲ್ಲಿ ನಮಗೆ ಬೇಕಾದಂತಹ ಆಪ್ಷನ್ಸ್ ಇದೆ. ಯಾವುದು ಬೇಕಾದರೂ ತಗೋಬೋದು. ಬಟ್ ನಾನು ಇವಾಗ ನನ್ನ ವೆಹಿಕಲ್ಗೆ ಇವಾಗ ಹಾಕ್ಸಿರುವಂಥದ್ದು, ಇವಾಗ ಲೇಟೆಸ್ಟಾಗಿ ಬಂದಿರುವಂಥ ಡೈಮಂಡ್ 2K ಅಂತ ಹೇಳುವಂಥ ಒಂದು QLED ಆ್ಯಂಡ್ರಾಯ್ಡ್ ಸಿಸ್ಟಮ್ ಜೊತೆಗೆ 360 ಡಿಗ್ರಿ ಕ್ಯಾಮರಾ ಆಯಿತಾ. ಇದು GTR Pro ಅಂತ ಹೇಳುವಂಥ ಒಂದು ಬ್ರ್ಯಾಂಡ್. ಅದು ಬ್ರ್ಯಾಂಡ್ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ಕೂಡ ಸೇಮ್, ಅದರಲ್ಲೇನೋ ಹಾಗೆ ಹೀಗೆ ಅಂತ ಹೇಳುವಂಥ ವಿಚಾರ ಏನಿಲ್ಲ, ಎಲ್ಲ ಸೇಮ್ ಇರುತ್ತೆ. ಬಟ್ ನಮಗೆ ನಾನು ಹಾಕ್ಸಿರುವಂತಹ ಒಂದು ಬ್ರ್ಯಾಂಡ್ ಇವಾಗ GTR Pro ಅಂತ ಹೇಳುವಂಥದ್ದು. ಬಟ್ ಕ್ಯಾಮರಾ ಕ್ಲಾರಿಟಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೈಟ್ ವಿಷನ್ ಅದಕ್ಕಿರ್ಬೋದು, ಡೇ ಟೈಮ್ ಆಗಿರ್ಬೋದು, ಫುಲ್ಲಿ ಸ್ಯಾಟಿಸ್ಫೈಡ್ ನಾನು ಅದರಲ್ಲಿ, ಆ ವಿಚಾರದಲ್ಲಿ. ಈ 360 ಡಿಗ್ರಿ ಕ್ಯಾಮರಾ ನಾನು ಹಾಕಿಸ್ಬೇಕಂತ ನನಗೆ ಕನಸಾಯ್ತಾ. ನಾನು ನನ್ನ ಗಾಡಿ ತಗೊಂಡು, ನನಗೆ 2 ಕನಸಿತ್ತು ನನ್ನ ಗಾಡಿ ತಗೊಳ್ಳುವಂಥ ಸಂದರ್ಭಗಳಲ್ಲಿ. ಅಂದರೆ ನನಗೆ ನನ್ನ ಮೊದಲಿದ್ದಂತಹ ಕ್ವಿಡ್ ಕಾರಿಗೆ ನನಗೆ 360 ಡಿಗ್ರಿ ಕ್ಯಾಮರಾ ಹಾಕಿಸ್ಬೇಕಂತ ಆಸೆ ಇತ್ತು, ಜೊತೆಗೆ ಒಂದು CNG ಫಿಟ್ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಬಟ್ ನಾನು ನನ್ನ ಈ ಒಂದು ಗ್ಲಾನ್ಸಾಗೆ ನಾನು ಫಸ್ಟ್ ಮಾಡಿರುವಂಥದ್ದು CNG ಫಿಟ್ಟಿಂಗು. ನನಗೆ ಅದರಲ್ಲಿ ನಾನು ಲಾಭ ತಗೊಂಡೆ. 360ಯಲ್ಲಿ ಏನೆಲ್ಲ ಲಾಭ ಇದೆ ಅಂತ ಹೇಳೋದಿದ್ರೆ, ನಮಗೆ ಒಂದು ಅದೇ ಹೇಳಿದ ಹಾಗೆ ಲೆಫ್ಟ್ ಸೈಡ್ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳುವಂಥದ್ದು. ಇನ್ನೊಂದು, ನಾವು ಫ್ರಂಟಿಂದ ಹೋಗ್ಬೇಕಂತ ಹೇಳಿದ್ರೆ ನಮ್ದೇನು ತಪ್ಪೇ ಇರೋದಿಲ್ಲ ಆಯಿತಾ. ನಾವು ನಾರ್ಮಲ್ ಆಗಿ ನಮ್ಮ ಸ್ಪೀಡಲ್ಲೇ ಇರ್ತೀವಿ, ನಮ್ಮ ಸೈಡಲ್ಲೇ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಎದುರಿನಿಂದ ಯಾರಾದರೂ ಒಬ್ಬರು ಬಂದು ಟಚ್ ಮಾಡಿದರೆ, ಇಲ್ಲಾಂದರೆ ಬ್ಯಾಕಿಂದ ಟಚ್ ಮಾಡಿದರೆ, ಏನೇ ಇದ್ರು ನಮಗೆ ಟೋಟಲಾಗಿ ಒಂದು ವೆಹಿಕಲ್ನ 4 ಸೈಡ್ ಕವರ್ ಆಗುವಂಥದ್ದು ಇಂದು 360 ಡಿಗ್ರಿ ಕ್ಯಾಮರಾ ಅಂತ ಹೇಳಿದರೆ. ಈ 360 ಡಿಗ್ರಿ ಕ್ಯಾಮರಾದಲ್ಲಿ ಅಂದರೆ ನಮಗೆ 2 ಸೈಡ್ ಮಿರರಲ್ಲಿ ಬರುವಂಥದ್ದು ಕ್ಯಾಮರಾ,
ಫ್ರಂಟ್ ಒಂದು ಬರುತ್ತೆ, ಬ್ಯಾಕ್ ಒಂದು ಬರುತ್ತೆ, ಟೋಟಲ್ 4 ಕ್ಯಾಮ್ರಾ. ಆ ನಂತರ ಅದನ್ನ ಕ್ಯಾಲಿಬ್ರೇಟ್ ಮಾಡಿಕೊಂಡು 4ನ್ನ ಹೊಂದಾಣಿಕೆ ಮಾಡಿಕೊಂಡು, ಕ್ಯಾಲಿಬ್ರೇಟ್ ಮಾಡಿದಾಗ ಆಟೋ ಕ್ಯಾಲಿಬ್ರೇಟ್ ಆಗುತ್ತೆ, ಹೊಂದಾಣಿಕೆ ಮಾಡ್ಕೊಂಡಾಗ ನಮಗೆ ಒಂದು ಮಿಡ್ಲಲ್ಲಿ ಒಂದು ಡಮ್ಮಿ ಇಮೇಜ್ ಬರುತ್ತೆ. ಅಂದರೆ ನಮ್ಮ ವೆಹಿಕಲ್ದು ಕೂಡ ಒಂದು ಇಮೇಜ್ ಹಾಕೋಕ್ಕೆ ಆಪ್ಷನ್ ಇದೆ ಆಯ್ತಾ, ಇಲ್ಲ ಅಂತಲ್ಲ, ಅದಕ್ಕೇನೋ ಸಣ್ಣ ಪೇಮೆಂಟ್ ಮಾಡಬೇಕಾಗುತ್ತೆ, ಮಾಡಿದರೆ ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಡಮ್ಮಿ ಫೋಟೋ ಬರುತ್ತೆ, ಇದರಲ್ಲಿ ಕಾರಿದ್ದು ಯಾವುದಾದ್ರೂ ಒಂದು ಕಾರಿದ್ದು ಡಮ್ಮಿ ಫೋಟೋ ಬರುತ್ತೆ, ಆ ಡಮ್ಮಿ ಫೋಟೋದಲ್ಲೇ ನಮಗೆ ಯೂಸ್ ಮಾಡ್ಬೋದು ಆಯ್ತಾ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹೇಳುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ 360 ಡಿಗ್ರಿ ಕ್ಯಾಮರಾ ಅಂತ ಹೇಳುವಂಥದ್ದು ನಮಗೆ ಅತ್ಯವಶ್ಯಕ. ಯಾಕಂತ ನಾನು ಒಂದು ಹೇಳ್ತೀನಿ, ನನ್ನದೇ ವೆಹಿಕಲ್ನ ಒಂದು ಎಕ್ಸಾಂಪಲ್ ಹೇಳ್ತೀನಿ ಆಯ್ತಾ. ನಾನು ನನ್ನ ಕಾರಿಗೆ ಸ್ಟಾರ್ಟಿಂಗಲ್ಲಿ ಹಾಕಬೇಕಂತ ಆಸೆ ಇತ್ತು, ಬಟ್ ಬಜೆಟ್ ವಿಚಾರಕ್ಕೆ ಬರಬೇಕಂದ್ರೆ ಸುಮ್ಮನೆ ಟೆನ್ಷನ್ ತಗೊಳ್ಳೋದು ಬೇಡ ಅಂತ ಹೇಳ್ಕೊಂಡು ಸ್ವಲ್ಪ ಸ್ಲೋಲಿ ನಾನು ಹಾಕುವಂಥ ಪ್ಲ್ಯಾನ್ ಮಾಡಿದೆ. ಅದರಲ್ಲಿ ನನಗೆ ಒಂದು ಮಂಗಳೂರಲ್ಲಿ ಒಂದು ಕಾಂಪೌಂಡ್ ವಾಲ್ ಹತ್ರ ನನಗೆ ವೆಹಿಕಲ್ನ ಸ್ವಲ್ಪ ಮೂವ್ ಮಾಡಬೇಕಂತ ಹೇಳಿದರೆ ರೈಟ್ ಸೈಡ್ ನನ್ನದು ಕಾಂಪೌಂಡ್ ವಾಲ್ಗೆ ಟಚ್ ಆಗೋಗಿತ್ತು. ಅದರಲ್ಲಿ ಸ್ಕ್ರ್ಯಾಚ್ ಮಾತ್ರ ಆಗಿರುವಂಥದ್ದು, ಬೇರೆ ಏನೂ ಆಗಿರಲಿಲ್ಲ. ಬಟ್ ಹೆಡ್ಲೈಟ್ ಕೂಡ ಸ್ಕ್ರ್ಯಾಚ್ ಆಗಿದೆ, ಹೆಡ್ಲೈಟ್ ಸ್ವಲ್ಪ ಕಟ್ ಆಗಿಬಿಟ್ಟು ಹೆಡ್ಲೈಟ್ ಸ್ಕ್ರ್ಯಾಚ್ ಆಗಿದೆ. ನಾನು ಏನಾದರೂ ಸ್ಟಾರ್ಟಿಂಗಲ್ಲೇ 360 ಹಾಕಿಸ್ತಾ ಇರ್ತಿದ್ರೆ ನನಗೆ ಅದೊಂದು ಎಡ್ಜ್ ಗೊತ್ತಾಗ್ತಿತ್ತು, ಈ ಎಡ್ಜಲ್ಲಿ ಇಷ್ಟು ಸ್ಪೇಸ್ ಇದೆ ಅಂತ ಹೇಳುವಂಥದ್ದು. ಅದರಲ್ಲಿ ಏನು ಆಗಲಿಕ್ಕೆ ಇಲ್ಲ, ಬಟ್ ಲಾಸ್ ಅಂತ ಏನಾಗಿಲ್ಲ. ಲಾಸ್ ಅಂತ ಹೇಳಿದರೆ ಅದೇ ಒಂದು 1000 ಸಮಥಿಂಗ್ ಏನೋ ಕಟ್ಟೋಕೆ ಬಂದಿದೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಿದೆ ನಾನು. ಆದರೆ ನಮಗೆ ಬಾಡಿ ವರ್ಕ್ಸ್ ಅಂತ ಹೇಳುವಂಥ ವಿಚಾರದಲ್ಲಿ ಈಗ ಶೋರೂಮಲ್ಲಿ ಹಿಸ್ಟ್ರಿ ಎಂಟ್ರಿ ಆಯಿತು. ನಾವೆಲ್ಲಾದರೂ 360 ಡಿಗ್ರಿ ಕ್ಯಾಮ್ರಾ ಹಾಕ್ಸಿರ್ತಿದ್ರೆ ನಮಗೆ ಆ ಒಂದು ಟಚ್ ಆಗುವಂಥದ್ದನ್ನು ಸೇಫಾಗಿ ಅದು ಟಚ್ ಆಗದ ಹಾಗೆ ನೋಡ್ಕೋಬೋದಿತ್ತು, ಬೇರೆ ಏನಲ್ಲ. ಬಟ್ ನನಗೇನೋ ಈಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆಯಿತಾ. ನನ್ನ ವೆಹಿಕಲಲ್ಲಿ 360 ಡಿಗ್ರಿ ಕ್ಯಾಮ್ರಾ ಹಾಕ್ಸಿದಾಗ ನನಗೆ ಒಂದು ಟಾಪ್ ಎಂಡ್ ವೇರಿಯಂಟ್ನ ಏನು ಒಂದು ಫೀಲ್ ಇದೆ, ಆ ಫೀಲೇ ಬರ್ತಾ ಇದೆ. ಇವಾಗ ಟಾಪ್ ಎಂಡ್ ಮತ್ತು ಬೇಸ್ ಅದರಲ್ಲಿ ಇರುವಂತಹ ಡಿಫ್ರೆನ್ಸ್ಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನನಗೆ ಬೆಟರ್ ಆಪ್ಷನ್ ಅಂತ ಅನಿಸ್ತು. ಇವಾಗ ಈ 360 ಡಿಗ್ರಿ ಕ್ಯಾಮರಾ ಅವನು ಒಂಥರ ಬೆಟರ್ ಆಪ್ಷನ್ ಅಂತ ಅನಿಸ್ತು, ಖುಷಿ ಆಗ್ತಾ ಇದೆ. ಇವಾಗ ವಿತ್ ರೆಕಾರ್ಡಿಂಗು ನಾವೆಲ್ಲಾದರೂ ಗಾಡಿ ಯಾರಾದರೂ ತಗೊಂಡು ಹೋದರೂ ಕೂಡ ಅಲ್ಲಿ ಹೋಗಿಲ್ಲ ಇಲ್ಲಿ ಹೋಗಿಲ್ಲ ಅಂತ ಹೇಳೋಕೇನಿಲ್ಲ ಆಯಿತಾ. ಯಾರಿಗೆ ಹೇಗೆ ಬೇಕಾದರೂ ತಗೊಂಡು ಹೋದರೂ ಕೂಡ ನಮಗೆ ಇಲ್ಲಿ ಎಲ್ಲ ಹಿಸ್ಟ್ರಿ ಎಂಟ್ರಿ ಆಗಿರುತ್ತೆ. ಗಾಡಿ ಯಾವುದೆಲ್ಲ ರೂಟಲ್ಲೇ ಹೋಗಿದೆ, ಎಲ್ಲೆಲ್ಲ ಹೋಗಿದೆ, ಎಷ್ಟು ಆಫ್ ರೋಡಲ್ಲೇ ಹೋಗಿದ್ದಾರೆ, ಎಲ್ಲ ವಿಚಾರಗಳನ್ನ ಫ್ರೆಂಡ್ ಸರ್ಕಲ್ ಯಾರಾದರೂ ತಗೊಂಡು ಹೋಗ್ತಾರೆ ಅಂತ ಹೇಳುವಂಥದ್ದಲ್ಲ, ಬಟ್ ತಗೊಂಡು ಹೋದರೆ ಆ ರೀತಿ ಕೂಡ ನಮಗೆ ಇದು ಎಲ್ಲ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ ಅದು. ಅನಂತರ ಕಂಪನಿ ಫಿಟ್ಟೆಡ್ ಅಂತ ಹೇಳಬೇಕಂದ್ರೆ ನಿಮಗೆ ರೆಕಾರ್ಡಿಂಗ್ ಆಪ್ಷನ್ ಇರೋದಿಲ್ಲ ಆಯಿತಾ. ನಮಗೆ ಆಫ್ಟರ್ ಮಾರ್ಕೆಟ್ ಆದರೆ ಮಾತ್ರ ರೆಕಾರ್ಡಿಂಗ್ ಆಪ್ಷನ್ ಬರುವಂಥದ್ದು. ಇನ್ನು ಪ್ರೈಸ್ ವಿಚಾರಕ್ಕೆ ಬರೋದಾದರೆ ನಾನು ಇದನ್ನು ಹಾಕ್ಸಿರುವಂಥದ್ದು ಕಡಬದಲ್ಲಿ ಬ್ರ್ಯಾಂಡ್ ಕಾರ್ಡಿಕರ್ ಅಂತ ಹೇಳುವಂಥ ಒಂದು ಶಾಪಲ್ಲಿ ಆಯಿತಾ. ಈಗ ನಂದು ಆಲ್ಮೋಸ್ಟ್ ಮಾಡಿಫಿಕೇಶನ್ ಎಲ್ಲ ಮಾಡಿರೋಂಥದ್ದೆಲ್ಲ ಅಲ್ಲೇ ಮಾಡಿಸಿರೋದು. ನಿಮಗೆ ರೀಸನಬಲ್ ಪ್ರೈಸಲ್ಲಿ ಅಲ್ಲಿ ಮಾಡಿಕೊಡ್ತಾರೆ, ಏನೋ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕೆಳಗಡೆನೂ ನಾನು ಟ್ಯಾಗ್ ಮಾಡಿ ಇಟ್ಟಿರ್ತೀನಿ. ಯಾರಿಗಾದರೂ ನಿಮಗೆ ಅಂದರೆ ಕಾರಿದ್ದು ಏನೆಲ್ಲ ಆಕ್ಸರೀಸ್ ಇದೆ, ಎಲ್ಲ ಆಕ್ಸರೀಸ್ ಫಿಟ್ಟಿಂಗ್ಸ್ ಇದೆ ಆಯಿತು. ಅವರಲ್ಲಿ ಲೈಟಿಂಗ್ಸಿಂದ ಹಿಡಿದು ಸೀಟ್ ಕವರು, ಮ್ಯಾಟ್, ಎಲ್ಲ ವಿಚಾರಗಳು ನಮಗೆ ಆಲ್ಟ್ರೇಷನ್ ಆಗುವಂಥದ್ದು ಎಲ್ಲ ವಿಚಾರಗಳು ಮಾಡಿಫೈ ಮಾಡ್ತಾರೆ. ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಪೀಕರ್ಸ್ ಆಗಿರ್ಬೋದು, ನಿಮಗೆ ಒಂದು ವೆಹಿಕಲ್ಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಇರುತ್ತೆ. ನಿಮಗೆ ರೀಸನಬಲ್ ಪ್ರೈಸ್ ಕೂಡ ಮಾಡಿಕೊಡ್ತಾರೆ ಅಲ್ಲಿ. ನಾನು ಕೂಡ ಅಲ್ಲೇ ಮಾಡಿಸಿರುವಂಥದ್ದು. ನಿಮಗೆ ಅವರಲ್ಲೇ 15,000 ರೂಪಾಯಿಯಿಂದ ಸ್ಟಾರ್ಟ್ ಆಗಿ ನಿಮಗೆ ಈ 360 ಡಿಗ್ರಿ ಕ್ಯಾಮರಾ ಬರ್ತಾ ಇದೆ. ಬಟ್ ನಾನು ಹಾಕ್ಸಿರುವಂಥದ್ದಕ್ಕೆ ಸುಮಾರು 26,000 ರೂಪಾಯಿ ಆಗಿದೆ ಆಯಿತಾ. ಇದರಲ್ಲಿ ನನಗೆ ಒಂದು 11.8 ಇಂಚಿದು ಒಂದು ಇದು ಕೊಟ್ಟಿದ್ದಾರೆ, ಆ್ಯಂಡ್ರಾಯ್ಡ್ QLED ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೊಟ್ಟಿದ್ದಾರೆ, GTR Pro ಬ್ರ್ಯಾಂಡ್ ಇದ್ದು. ಜೊತೆಗೆ 4 ಕ್ಯಾಮರಾ, ಕ್ಲಾರಿಟಿ ಅಂತೂ ಸಖತ್ತಾಗಿದೆ. ನಮಗೆ ಈ 15,000 ಅಂತ ಹೇಳಿದಲ್ಲ, ಈ 15,000 ರೂಪಾಯಲ್ಲಿ ಸ್ಟಾರ್ಟ್ ಆಗುವಂಥದ್ದು ನಮಗೆ ಏನೋ ಆ್ಯಂಡ್ರಾಯ್ಡು 9 ಇಂಚಸ್ ಇದು, 9 ಇಂಚಸ್ ಆ್ಯಂಡ್ರಾಯ್ಡ್ ನಿಮಗೆ 15,000 ರೂಪಾಯಿಂದ ಸ್ಟಾರ್ಟ್ ಆಗುವಂಥದ್ದು. ಜೊತೆಗೆ ಅದು ಬೇರೆ ಬೇರೆ ಬ್ರ್ಯಾಂಡಲ್ಲಿ ಇದೆ ಆಯಿತಾ, ಸೇಮ್ ಬ್ರ್ಯಾಂಡ್ ಅದು ಇದು ಅಂತ ಇಲ್ಲ, ಬೇರೆ ಬೇರೆ ಬ್ರ್ಯಾಂಡಲ್ಲಿ ಬರ್ತಾ ಇದೆ. 360 ಡಿಗ್ರಿ ಕ್ಯಾಮ್ರಾ ಕೂಡ ಅದೇ ರೀತಿ ಬರುವಂಥದ್ದು. ಅದರಲ್ಲಿ ನಮಗೆ ಒಂದು ವಿಚಾರ ಅಂತ ಹೇಳಿದರೆ, ನಾನು ಹಾಕ್ಸಿರುವಂಥದ್ರಲ್ಲಿ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಕ್ಯಾಮರಾದ ಕ್ವಾಲಿಟಿ ಚೇಂಜ್ ಮಾಡಿಸಿದರೆ, ಬೇರೆ ಬ್ರ್ಯಾಂಡ್ ಇದ್ದು ಕ್ಯಾಮ್ರಾ ಹಾಕ್ಸಿದ್ರೆ ಇನ್ನೂ ಕಡಿಮೆನೂ ಬರ್ಬೋದು, ಜಾಸ್ತಿನೂ ಬರ್ಬೋದು ಆಯಿತಾ. ಇವಾಗ ಒಂದೊಂದು ಬ್ರ್ಯಾಂಡ್ ಇದ್ದು ಕ್ಯಾಮ್ರಾಕ್ಕೂ ಕೂಡ ಡಿಫ್ರೆನ್ಸ್ ರೇಟ್ ಬರುತ್ತೆ, ವೇರಿಯೇಷನ್ ಇರುತ್ತೆ. ನಮಗೆ ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ಲಿಕ್ಕೆ ಆಗೋದಿಲ್ಲ. ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೀವು ಏನಾದರೂ ಹಾಕ್ಸೋ ಪ್ಲ್ಯಾನ್ ಇದ್ದರೆ ನಿಮ್ಮ ಗಾಡಿನೂ ಕೂಡ ಸೇಫಾಗಿ ಡ್ರೈವ್ ಮಾಡ್ಬೋದು, ಇನ್ನೊಬ್ಬರ ಸಹಾಯ ಇಲ್ಲದೆ ಸಿಂಗಲ್ ರೋಡ್ಗಳಲ್ಲೆಲ್ಲ ಆರಾಮವಾಗಿ ಡ್ರೈವ್ ಮಾಡ್ಬೋದು. ಕೆಲವರು ಕೇಳ್ಬೋದು ಮೊದಲೆಲ್ಲ ಡ್ರೈವ್ ಮಾಡಿಲ್ವ ಅಂತ ಹೇಳಿ, ಬಟ್ ಮಾಡಿರ್ತೀವಿ. ಆದರೆ ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೆಲ್ಲ ನಾವು ತುಂಬ ಕಷ್ಟಕರವಾಗಿ ಡ್ರೈವ್ ಮಾಡಿರ್ತೀವಿ, ಅದೆಲ್ಲ ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಮತ್ತು ಇನ್ನೊಂದು, ಇದರಲ್ಲಿ ಬ್ಯಾಟ್ರಿಗೆ ಡೈರೆಕ್ಟಾಗಿ ಕನೆಕ್ಷನ್ ಮಾಡಿಸಿದ್ರೆ ನಿಮಗೆ ವೆಹಿಕಲ್ ಆಫ್ಲೈನಲ್ಲಿ ಇದ್ರೂ ಕೂಡ ನಿಮಗೆ ರೆಕಾರ್ಡ್ ಆಗಿರುತ್ತೆ. ಇದು
ಎಲ್ಲಾದರೂ ಕೀ ಆಫ್ ಮಾಡಿಟ್ಟು ವೆಹಿಕಲ್ನ ಪಾರ್ಕಿಂಗ್ ಪ್ಲೇಸಲ್ಲೆಲ್ಲ ಇಟ್ಟು ಹೋದರೂ ಕೂಡ ಯಾರಾದರೂ ಬಂದು ಟಚ್ ಮಾಡಿದರೆ ಅದರಲ್ಲಿ ನಿಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ರೆಕಾರ್ಡಿಂಗ್ ಅದರಲ್ಲಿ ಪೆನ್ ಡ್ರೈವಲ್ಲಿ ಸ್ಟೋರ್ ಆಗಿರುವಂಥದ್ದು. ಇದರಲ್ಲಿ ನಾನು ಹಾಕ್ಸಿರುವಂಥ ಈ ಒಂದು ಸಿಸ್ಟಮ್ ಏನಿದೆ ಅದು 4 GB ರ್ಯಾಮ್ ಮತ್ತು 64 GB ರೋಮ್ ಇದೆ. ಅದರಲ್ಲಿ ಇಂಟರ್ನಲ್ ಸ್ಟೋರೇಜ್ ಬರುವಂಥದ್ದು. ಆನಂತರ ಸಿಮ್ ಹಾಕುವಂತಹ ಆಪ್ಷನ್ ಇದೆ. QLED ಡಿಸ್ಪ್ಲೇ ಇದೆ. ಚೆನ್ನಾಗೇ ಇದೆ ಆಯಿತಾ. ಎಲ್ಲ ವಿಚಾರಗಳನ್ನು ಕಂಪೇರ್ ಮಾಡಬೇಕಂದ್ರೆ ತುಂಬ ಒಳ್ಳೆಯ ಒಂದು ಸಿಸ್ಟಮ್ ಅಂತಲೇ ಹೇಳ್ಬೋದು. ಇನ್ನು ವ್ಯಾರಂಟಿಯ ವಿಚಾರಕ್ಕೆ ಬರಬೇಕಂತ ಹೇಳಿದರೆ ನಿಮಗೆ ಅದು 1 ವರ್ಷದಿಂದ 3 ವರ್ಷದವರೆಗೆ ಬೇರೆ ಬೇರೆ ಬ್ರ್ಯಾಂಡ್ ಇದಕ್ಕೆ ಬೇರೆ ಬೇರೆ ವ್ಯಾರಂಟಿ ಕೂಡ ನಿಮಗೆ ಸಿಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಗಾಡಿಗೆ ಏನಾದರೂ 360 ಡಿಗ್ರಿ ಕ್ಯಾಮ್ರಾ ಹಾಕ್ಸ್ಬೇಕಂದ್ರೆ ಇವರನ್ನು ಕಾಂಟ್ಯಾಕ್ಟ್ ಆಗಿ ನಿಮಗೆ ಬೆಸ್ಟ್ ಪ್ರೈಸಲ್ಲೇ ಅವರು ನಮಗೆ 360 ಡಿಗ್ರಿ ಕ್ಯಾಮ್ರಾವನ್ನು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಾ, ನೀವೇನಾದರೂ 360 ಡಿಗ್ರಿ ಕ್ಯಾಮ್ರಾವನ್ನು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ವೆಹಿಕಲಲ್ಲಿ ನಿಮಗೆ ಅದರ ಫೀಚರ್ಸ್ ಹೇಗಿದೆ, ಕ್ಲಾರಿಟಿ ಹೇಗಿದೆ, ಎಲ್ಲ ವಿಚಾರಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.